ನೋಡಿದ್ರೆ ನೀವು ರ್ಯಾಂಕ್ ಇನ್ಫ್ಲೇಷನ್ ಆಗುತ್ತಾ ಡಿಫ್ಲೇಷನ್ ಆಗುತ್ತಾ ಅನ್ನೋ ವೀಡಿಯೋಸ್ ನೀವು ಜಾಸ್ತಿ ನೋಡಿರ್ಬೋದು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ನಿಮಗೆ ಹೇಳಿದೆ, ಓಕೆನಾ, ಜಸ್ಟ್ ಹೇಗೆ ಆಗ್ಬೋದು ಕಟ್ ಆಫ್ ವೇರಿಯೇಷನ್ಸ್ ಅಂತ ಹೇಳಿ ಹಾಕಿದೆ. ಸೊ ಈಗ ನಾವು 2026 ಕೆ ಸಿ ಟಿ ನಿಜವಾಗ್ಲೂ ತುಂಬಾ ಡಿಫಿಕಲ್ಟ್ ಇತ್ತಾ ಅಥವಾ ಈಸಿ ಇತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣ, ಓಕೆನಾ. ಸೊ ನೋಡಿ, ಓವರ್ ಆಲ್ ಇಟ್ ವಾಸ್ ಎ ಮಾಡ್ರೇಟ್ ಟು ಡಿಫಿಕಲ್ಟ್ ಎಕ್ಸಾಮಿನೇಷನ್, ಮಾಡ್ರೇಟಿಂದ ಡಿಫಿಕಲ್ಟ್ ಲೆವೆಲ್ ಅಂತ ಹೇಳ್ಬೋದು, ಓಕೆ. ಸೊ ಬಟ್ ಸ್ಟಿಲ್ ನಾವು ನೋಡೋಣ ಹೇಗೆ ಇತ್ತು ಅಂತ ಹೇಳಿ, ಓಕೆ. ಸಬ್ಜೆಕ್ಟ್ ವೈಸ್ ನೋಡಿ, ಫಿಸಿಕ್ಸ್ ಪೇಪರ್ ವಾಸ್ ಮಾಡ್ರೇಟ್ ಟು ಡಿಫಿಕಲ್ಟ್, ಹೆವಿಲಿ ಕಾನ್ಸೆಪ್ಚುವಲ್, ಓಕೆನಾ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಓಕೆ. ಸೊ ಇಲ್ಲಿರ್ತಕ್ಕಂತಹ ಕಾನ್ಸೆಪ್ಟ್ ಏನಿದೆಯಲ್ಲ, ಸೊ ಇದರಿಂದ ಸ್ವಲ್ಪ ನಿಮಗೆ ಜಾಸ್ತಿ ಕ್ವೆಶನ್ಸ್ ಬಂದಿದ್ದು ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ಓಕೆನಾ. ಮತ್ತು ಕೆಮಿಸ್ಟ್ರಿ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಡಿಸ್ಕಸ್ ಮಾಡಬೇಕು, ಬಿಕಾಸ್ ದಟ್ ಇಸ್ ದಿ ರ್ಯಾಂಕ್ ಡಿಸೈಡರ್ ದಿಸ್ ಇಯರ್, ಓಕೆ. ಅಂದರೆ ಅಷ್ಟೊಂದು ಮ್ಯಾಥಮೆಟಿಕ್ಸ್ ಅಷ್ಟು ಅಲ್ಲ, ಬಟ್ ಡೆಫಿನೆಟ್ಲಿ ಫಿಸಿಕ್ಸ್ಗಿಂತ ಕೆಮಿಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್ ಇಯರ್. ಯಾಕೆ ಅಂತ ಅಂದರೆ ಬ್ಯಾಲೆನ್ಸ್ಡ್ ಮಿಕ್ಸ್ ಆಫ್ ಥಿಯರಿ ಬೇಸ್ಡ್ ಕಾನ್ಸೆಪ್ಚುವಲ್ ಕ್ವೆಶನ್ಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ತುಂಬ ಕಾನ್ಸೆಪ್ಚುವಲ್ ಕ್ವೆಶನ್ಸ್ ಜಾಸ್ತಿ ಕೇಳಿದರು. ಸೊ ಹಾಗಾಗಿ ಯಾರ್ಯಾರು ನ್ಯೂಮರಿಕಲ್ಸು ತುಂಬ ಚೆನ್ನಾಗಿ ಓದಿರ್ತಾರೋ ಅವರಿಗೆ ಸ್ವಲ್ಪ ಕಷ್ಟ ಆಗಿರಬಹುದು ಇಫ್ ದೇ ಆರ್ ನಾಟ್ ಕಾನ್ಸೆಪ್ಚುವಲಿ ಕರೆಕ್ಟ್, ಓಕೆನಾ. ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ ಅಂದರೆ ಡೆಫಿನೆಟ್ಲಿ ಅವರಿಗೆ ಸಾಲ್ವ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಜಾಸ್ತಿ ಇತ್ತು, ಅಸೆಷನ್ ರೀಸನಿಂಗ್ ಕ್ವೆಶನ್ಸ್ ಜಾಸ್ತಿ ಇತ್ತು, ಓಕೆನಾ. ಸೊ ದಟ್ ಈಸ್ ವೈ ಕೆಮಿಸ್ಟ್ರಿ ಸ್ವಲ್ಪ ಡಿಫಿಕಲ್ಟ್ ಇತ್ತು ಅಂತ ಹೇಳ್ಬೋದು. ಮ್ಯಾಥಮ್ಯಾಟಿಕ್ಸ್ ಆ್ಯಸ್ ಯೂಶುವಲ್ ಇಟ್ ವಾಸ್ ಡಿಫಿಕಲ್ಟ್ ಆ್ಯಂಡ್ ಲೆಂದಿ, ಬಿಕಾಸ್ ನಿಮಗೆ ಕರೆಕ್ಟ್ ಫಾರ್ಮುಲಾಸ್ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಯು ಕೆನಾಟ್ ಸಾಲ್ವ್ ದ್ಯಾಟ್, ಓಕೆನಾ. ಸೊ ಆ ರೀತಿ ಆಗಿದೆ. ಸೊ ದಟ್ ಇಸ್ ವೈ ಮ್ಯಾಥಮ್ಯಾಟಿಕ್ಸ್ ಸ್ವಲ್ಪ ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತ ಹೇಳಿದ್ದಾರೆ, ಓಕೆನಾ. ಇಟ್ ವಾಸ್ ಡಿಫಿಕಲ್ಟ್ ಯಾಕೆಂದರೆ ನಿಮಗೆ ಕೆಲವೊಂದು ರೆಡಿಮೇಡ್ ಫಾರ್ಮುಲಾ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ತುಂಬ ಲೆಂದಿ ಪ್ರೊಸೆಸ್ನ ಮಾಡಬೇಕಾಗತ್ತೆ, ಓಕೆನಾ. ಸೊ ಎಲ್ಲ ಗೊತ್ತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್, ಬಟ್ ಸ್ಟಿಲ್ ಇದು ಡಿಫಿಕಲ್ಟ್ ಇತ್ತು ಅಂತ ಹೇಳಿದ್ದಾರೆ. ಸೊ ಓವರ್ ಆಲ್ ದ ಪೇಪರ್ ವಾಸ್ ಮಾಡ್ರೇಟ್ ಟು ಡಿಫಿಕಲ್ಟ್ ಲೆವೆಲ್ ಓನ್ಲಿ, ನಾಟ್ ಈಸಿ ಟು ಮಾಡ್ರೇಟ್ ಅಂತೂ ಅಲ್ವೇ ಅಲ್ಲ, ಓಕೆ. ಕೆಮಿಸ್ಟ್ರಿ ತುಂಬ ಡಿಫಿಕಲ್ಟ್ ಇತ್ತು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನಿಮಗೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತುಂಬ ಡಿಫಿಕಲ್ಟ್ ಇದ್ದರೂ ಸಹ ಕಟ್ ಆಫಲ್ಲಿ ವೇರಿಯೇಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಅದು ಈ ಸಲ ಕೆಮಿಸ್ಟ್ರಿ ಡಿಫಿಕಲ್ಟ್ ಇದೆ. ಮೋಸ್ಟ್ಲಿ ಕೆ ಸಿ ಟಿಯಲ್ಲಿ ಕೆಮಿಸ್ಟ್ರಿ ಇಸ್ ದಿ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂತ ನಾವು ಹೇಳ್ತಿದ್ವಿ, ಬಟ್ ಸ್ಟಿಲ್ ಈ ವರ್ಷ ಈಸಿ ಸಬ್ಜೆಕ್ಟಲ್ಲಿ ಡಿಫಿಕಲ್ಟ್ ಮಾಡಿರೋದ್ರಿಂದ ನಿಮಗೆ ಕಟ್ ಆಫಲ್ಲಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಓಕೆ. ಮತ್ತು ಸೆಕೆಂಡ್ ಅಟೆಂಪ್ಟಿನ ಒಂದು ಎಫೆಕ್ಟು ಇರುತ್ತೆ ಇದರಲ್ಲಿ, ಓಕೆ. ಅದರ ಬಗ್ಗೆ ಡೀಟೇಲಾಗಿ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಪ್ರೀವಿಯಸ್ಲಿ. ಸೊ ನಿಮಗೆ ಬೇರೆ ಡೌಟ್ಸ್ ಇರೋ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಗೊತ್ತಾಗಿರ್ಬೋದು, ಓಕೆನಾ, ಆ್ಯಕ್ಚುಲಿ ಡಿಫಿಕಲ್ಟ್ ಇತ್ತಾ ಇಲ್ವಾ ಅಂತ, ಎಕ್ಸಾಮ್ ಹೇಗಿತ್ತು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.